ಯಾಕಂದರೆ ನಾವು ಹಿಂದೆ ಸ್ವಲ್ಪ ಧೈರ್ಯವಾಗಿದ್ವಿ, ಯಾಕಂದರೆ ವ್ಯಾಕ್ಸಿನ್ ಸಿಕ್ಕಿತ್ತು ನಮಗೆ. ಈಗ ವ್ಯಾಕ್ಸಿನ್ ಇಲ್ಲ, ಹಂಗಾಗಿ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಇದೆ. ಆದರೆ ಏನಾದ್ರು ಮಾಡಬೇಕಲ್ಲ. ಈಗ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡ್ತಾ ಇದ್ದೀವಿ ನಾವು. ಲಾಸ್ಟ್ ಇಯರ್ ಹೇಳಿದ್ದೆ ಸರ್, ಈ ಸರಿ ಬೇಗನೆ ಡಿಸಿ ಮೀಟಿಂಗ್ ಮಾಡಿಸಿ ಸರ್, ಡಿಸ್ಟ್ರಿಕ್ಟ್ ಮೀಟಿಂಗ್ ಮಾಡಿಸಿ ಅಕ್ಟೋಬರ್ ಇಂದ ಸರ್ವೆಲೆನ್ಸ್ ಸ್ಟಾರ್ಟ್ ಮಾಡಿದೀವಿ ಸರ್. ಒಳ್ಳೇದು. ಅಕ್ಟೋಬರ್ ಇಂದ ಫೀವರ್ ಸರ್ವೆ, ಟಿಕ್ ಸರ್ವೆ ಅದೆಲ್ಲ ಮಾಡ್ತಿದೀವಿ ಸರ್. ಈಗ ಹಾಗಾಗ್ಬಿಟ್ಟು ಕೇಸನ್ನ ಇಡೀ ಬೇಗ ಪಿಕ್ ಮಾಡಿದ್ ಸರ್ ನಾವು. ಸರಿ ಸರಿ. ಎಲೆಕ್ಟ್ರಾನಿಕ್ ಮೀಡಿಯಾ ಗಮನಿಸ್ತಿದೆ, ನಮ್ಮ ಅಪ್ಡೇಟ್ ಅದೇ ಈಗ ನಾವು ಹೆಚ್ಚು ಅವೇರ್ನೆಸ್ ಅಲ್ಲಿ ಇಟ್ಕೊಂಡು ಜನರಲ್ಲೂ ಕೂಡ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡಬೇಕು. ಯಾವ ಕಾರಣಕ್ಕೂ ಯಾವ ಇಲಾಖೆಯೂ ಉದಾಸೀನ ಮಾಡಬಾರ್ದು. ಇಷ್ಟೂ ಇಲಾಖೆಯ ಜಂಟಿ ಹೊಣೆಗಾರಿಕೆ ಇದು. ನಾವು ಯಾವಾಗಲೂ ಕೂಡ ಇಲ್ಲಿ ತೀರ್ಥಹಳ್ಳಿನಲ್ಲಿ ಒಂದು ಮೀಟಿಂಗ್ ಮಾಡಿ ಒಂದು 2-3 ಮೀಟಿಂಗ್ ಮಾಡ್ತಿದ್ವಿ ಒಟ್ಟಿಗೆ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ವಾರ್ ಫುಟ್ಟಲ್ಲಿ ಆ ಭಾಗಕ್ಕೆ ಹೋಗಿ ಮಾಡಿ ಎಲ್ಲ ಮಾಡಿ ಕಂಟ್ರೋಲ್, ಸಾವು ನೋವನ್ನು ಕಮ್ಮಿ ಮಾಡುವಂಥ ಕೆಲಸ ಮಾಡೋದು. ಅದು ಸರಿ ಆದರೂ ಹೋದ ಸರಿ 2 ಸಾವು ಆಯ್ತು ನಮ್ಮಲ್ಲಿ. ಅದರಿಂದ ಇದು ನಮ್ಮ ಯಾರ ಕೈಯಲ್ಲೂ ಇರೋದಿಲ್ಲ. ಸೀರಿಯಸ್ ಆದ್ರ ಮೇಲೆ ಪ್ರಿಲಿಮಿನರಿ ನಾವೇನು ಎಚ್ಚರಿಕೆ ತೊಗೊಳ್ಬೇಕು ಅದನ್ನ ಮಾಡಬೇಕು. ದಯವಿಟ್ಟು ಎಲ್ಲ ಇಲಾಖೆಯವರು ನಂದಲ್ಲ ಅಂತ ಬೇಡ, ಎಲ್ಲ ಇಲಾಖೆಯೂ ಕೂಡ ಫಾರೆಸ್ಟು, ವೆಟ್ರನರಿ, ಹೆಲ್ತು, PDO ಎಲ್ಲರೂ ಕೂಡ ಭಾಗವಹಿಸಬೇಕು ಇದರಲ್ಲಿ. ತಹಸೀಲ್ದಾರರು ಮಾನಿಟರ್ ಮಾಡಬೇಕು. ನೀವು ತಾಲೂಕಾ ಅಧಿಕಾರಿಯಾಗಿ ಇಲ್ಲಿ ಬಂದು ಸ್ವಲ್ಪ 1-2 ಮೀಟಿಂಗ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ. ಬೆಂಗಳೂರಿಂದ ಎಲೆಕ್ಟ್ರಾನಿಕ್ ಮೀಡಿಯಾ ಕೇಳ್ತಾ ಇದ್ದಾರೆ. ಇದು ಅನೇಕರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಇದರಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಮೀಟಿಂಗನ್ನು ಇವತ್ತು. ಅದೇ ಅದರಲ್ಲೂ ಬಂದರೆ ಒಳ್ಳೆಯದು. ಮೊನ್ನೆಯಿಂದ ಬರ್ತಾ ಇದೆ KFD ಐಡೆಂಟಿಫೈ ಆಗಿದೆ ಅಂತ ಹೇಳಿ. ಅದರಿಂದ ನಾವು ಅದರ ಬಗ್ಗೆ ವಿಶೇಷವಾದಂಥ ಗಮನ ಹರಿಸುವಂಥದ್ದು ಅವಶ್ಯಕತೆ ಇದೆ. ಇನ್ನೇನಾದ್ರು ಹೇಳಲಿಕ್ಕಿದೆಯಾ ತಾವು? ಸರ್, ತಮ್ಮ ಸೈಡ್ ಇಂದ ಮೆಸೇಜ್ ಹೋಗ್ಬೇಕು ಸರ್. ಈಗ ಪೇಷಂಟ್ ಯಾರು ಫೀವರ್ ಅಂತ ಇದೆ, ಅದು ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಸರ್. ಎಲ್ಲ ಫೆಸಿಲಿಟೀಸ್ ಇದೆ ನಮ್ಮಲ್ಲಿ. ದಯವಿಟ್ಟು RFP LAP ಹತ್ರ ಹೋದ್ರೆ ಅಲ್ಲೇನ್ ಮಾಡ್ತಾರೆ ಸರ್, ಅವರು ಸ್ಟೀರಾಯ್ಡ್ ಡೈಕ್ಲೋ ಇಂಜೆಕ್ಷನ್ ಕೊಡ್ತಾರೆ. ಅವಾಗ 2 ದಿನ ಭಾರಿ ಆರಾಮ್ ಅನ್ಸ್ಬಿಡುತ್ತೆ ಸರ್ ಅವರಿಗೆ. ಒಳಗಡೆ ಇನ್ಫೆಕ್ಷನ್ ಸ್ಪ್ರೆಡ್ ಜಾಸ್ತಿ ಆಗುತ್ತೆ. ಹಾಗಾಗ್ಬಿಟ್ಟು ಜನ ಲೋಕಲ್ ಎಲ್ಲೂ RFP LAP ಡಾಕ್ಟರ್ ಹತ್ರ ತೋರಿಸ್ತೇನೆ, ನೇರವಾಗಿ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಬಂದ್ರೆ ಅಲ್ಲಿ ನಮ್ಮಲ್ಲಿ ಎಲ್ಲ ಪ್ಯಾರಾಸಿಟಮಾಲ್ IV ಇಂಜೆಕ್ಷನ್ ಇದಾವೆ, ಫ್ಲೂಯಿಡ್ ಇದೆ, ಎಲ್ಲ ವ್ಯವಸ್ಥೆ ಇದೆ ಸರ್. ಹಾಗಾಗ್ಬಿಟ್ಟು ಎಲ್ಲರೂ ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಸರ್. ಸತ್ಯ ಇದು. ಬೇರೆ ಡಾಕ್ಟರ್ಸ್ ಖಾಸಗಿಯಾಗಿ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ, ಅವ್ರಿಗೆ ಹೇಳಬೇಕು, ನೀವು ಭಾಳ ಟ್ರೈ ಮಾಡಕ್ಕೆ ಹೋಗಬೇಡಿ, ಇಮಿಡಿಯೇಟ್ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಿ ಮತ್ತು ಅವ್ರದ್ದು ಬ್ಲಡ್ ಚೆಕಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದ್ರೆ ನೀವು ಹೊಣೆಗಾರರಾಗ್ತೀರಿ ಅಂತ ಹೇಳ್ಬಿಡಿ. ನೀವು ಹೋಗಿ ಒಂದ್ಸರಿ ಈ ಭಾಗದಲ್ಲಿ. ತಾವು ಹೇಳೋದು ಸತ್ಯ ಇದೆ. ಅನೇಕರ ಖಾಸಗಿ ಡಾಕ್ಟರ್ಗಳು ಈ ರೀತಿ ಟ್ರೈ ಮಾಡಿ ಭಾಳ ಸೀರಿಯಸ್ ಆದ್ರ ಮೇಲೆ ಕೈ ಬಿಟ್ಬಿಡ್ತಾರೆ. ಅದನ್ನು ಮಾಡೋಣ ನಾವು. ಹಾಂ, ಫಸ್ಟ್ ವೀಕ್ ಅಲ್ಲಿ ನಾವು ಏನೋ 4 to 5 days ಒಳಗಡೆ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ಅದು 100% ಬೇಗ ರಿಕವರ್ ಆಗ್ತದೆ ಸರ್. ಸೆಕೆಂಡ್ ಫೇಸಿಗೆ ಕಾಂಪ್ಲಿಕೇಟೆಡ್ ಸರ್, ಬ್ರೀದಿಂಗ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ. ಹೌದು. ಹಾಗಾಗಿ ಇವರು ಡೈಕ್ಲೋ ಇಂಜೆಕ್ಷನ್, ಆಸ್ಪಿರಿನ್, ಡೈಕ್ಲೋ ಮಾತ್ರೆ ಕೊಡೋದ್ರಿಂದ ಅದು ಜಾಸ್ತಿ ಆಗುತ್ತೆ ಸರ್ ಕೈಲಿ. ಹಾಗಾಗಿ ನಟರಾಜಿಗ ಈ ಬ್ಲಡ್ ಸ್ಯಾಂಪಲ್ಸ್ ಕಳಿಸ್ತಾರಲ್ಲ, ಎಷ್ಟು ಅವರ್ಸಿಗೆ ವಾಪಸ್ ಬರುತ್ತೆ ರಿಸಲ್ಟ್? ಸರ್, ಅದು ಒಂದು 5 hours ಬೇಕು ಸರ್ ಅದು ರಿಸಲ್ಟ್ ಬರಲಿಕ್ಕೆ. 6 hours. ಆಮೇಲೆ ನಾವು ನೈಟ್ ಕೂಡ ನಾವು ಫೆಸಿಲಿಟಿ ಮಾಡಿದೀವಿ ಸರ್, ಅವೈಲೇಬಲ್ ಮಾಡಿದೀವಿ ಸರ್. ಅಲ್ಲೊಬ್ರು ಗ್ರೂಪ್ ಡಿ ಇವರು ಇದ್ದೇ ಇರ್ತಾರೆ. ಸರಿ. ಏನಾದ್ರು ಭಾರಿ ಎಮರ್ಜೆನ್ಸಿ ಇದ್ರೆ ಅಲ್ಲಿಗೆ ನಾವು ಇದು ಮಾಡ್ತೀವಿ ಸರ್. ಫೋನ್ ಮಾಡಿದ್ರು ಸಾಕು, ಅವ್ರು ಓಪನ್ ಮಾಡಿ ಟೆಸ್ಟಿಂಗ್ ಹಾಕ್ತಾರೆ ಸರ್. ಆಮೇಲೆ ಫೋನ್ನಲ್ಲಿ ರಿಸಲ್ಟ್ ಅನ್ನ ಲೋಕಲ್ ಮೆಡಿಕಲ್ ಆಫೀಸರಿಗೆ ಕಳಿಸ್ಬಿಡಿ. ಆಯ್ತು ಸರ್. ಅದೇ ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ ಸರ್, ಅದಕ್ಕೆ ನಾವು ಹಾಕ್ತೀವಿ, ಫೋನ್ ಮಾಡಿ ಹೇಳ್ಬಿಡ್ತೀವಿ. ಸರಿ ಫೋನ್ ಮಾಡಿ. ಸರಿ. ವಾಯ್ಸ್ ರೆಕಾರ್ಡ್ ಮಾಡಿ ಎಚ್ಚರಿಕೆ ಒಂದು ಕಳಿಸ್ಕೊಡ್ಲಿ. ನಿಮ್ಮ ಇನ್ಸ್ಟ್ರಕ್ಷನ್ಗಳು ವಾಯ್ಸ್ ರೆಕಾರ್ಡ್ ಮಾಡಿ ಪಂಚಾಯಿತಿಗಳಿಗೆ ಹಾಕಿ, ಪಂಚಾಯಿತಿನಲ್ಲಿ ಇಂಟರ್ನ್ PDO ಹತ್ರ ಇದೆಲ್ಲ ಇರ್ತದೆ ಗ್ರೂಪ್, ಆ ಗ್ರೂಪಿಗೆಲ್ಲ ಹಾಕಲಿ. ಈಗ ಹೆಚ್ಚು ಫೋನನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ನಾವು ಮಾಡೋಣ. ಅವ್ರ ಹತ್ರ ಅನೌನ್ಸ್ಮೆಂಟ್ ವೆಹಿಕಲ್ ಇರ್ತದೆ, ಅದರಲ್ಲಿ ಓಕೆ, ಮುಗಿಸೋಣಲ್ಲ.